ಅಲ್ಲ, ಅಮರ್ ಇಲ್ಲಿ ರೆಕಾರ್ಡಿಂಗ್ ಭಾರತೀಯ ಜನತಾ ಪಕ್ಷದಲ್ಲಿ ಅನೇಕ ಇಂಥ ಸಮಸ್ಯೆಗಳಿವೆ. ಒಂದೊಂದು ಪಕ್ಷದಲ್ಲಿ ಕ್ಲಿಯರ್ ಬರ್ತದೆ. ಸಾಮಾನ್ಯವಾಗಿ ಭಿನ್ನಾಭಿಪ್ರಾಯ ಇರ್ತಕ್ಕಂಥದ್ದು ಸಹಜ, ಅದ್ರ ಬಗ್ಗೆ ನಾನೇನು ಅಲುಗಾಡಲಿಕ್ಕೆ ಹೋಗಲ್ಲ. ಆದರೆ ಇತ್ತೀಚಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮನೆ ಒಂದು 3 ಬಾಗಿಲು ಅಂತೂ ಹಿಂದೆ ನಾವು ಹೇಳ್ತಿದ್ವಿ. ಈಗ ಮನೆ ಒಂದು 6 ಬಾಗಿಲು ಅಂತೇಳಿ ಹೊಸದಾಗಿ ನಾವು ಹೇಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಟ್ ಅವರ ಪಕ್ಷದ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆಂತರಿಕ ಕಲಹ ಭಾಳಷ್ಟು ಜಾಸ್ತಿ ಆಗಿದೆ, ಹೆಚ್ಚಾಗಿದೆ. ಶ್ರೀರಾಮುಲು ಅವರು ಭಾಳ ದಿವಸದಿಂದ ಅಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಅಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಇರ್ತಕ್ಕಂಥ ವೈಮನಸ್ಯದಿಂದ ಇವತ್ತು ಪಾಪ ಅವ್ರು ನೊಂದಿದ್ದಾರೆ, ಮನಸ್ಸಿಗೆ ಘಾಸಿಯಾಗಿದೆ. ಅದರಿಂದ ಅವರು ಮುಂದಿನ ನಿರ್ಮಾಣದಲ್ಲಿ ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ. ಮಾಧ್ಯಮದಲ್ಲಿ ಆ ಕಡೆಗೆ ಸುದ್ದಿ ಬರುತ್ತೆ, ಅವರು ಭವಿಷ್ಯ ಪಕ್ಷ ಬಿಡ್ತಾರೋ ಅಂತೇಳಿ. ನಾನೇನು ಸಂಪರ್ಕ ಮಾಡಿಲ್ಲ. ಭಾಳ ದಿವಸ ಹಿಂದೆ ಈ ಉಪಚುನಾವಣೆ ಸಂದರ್ಭದಲ್ಲಿ ಒಂದು ಸರಿ ನಮ್ಮ ಸಂಪರ್ಕ ಬಂದಿದ್ರು. ಅದು ಸ್ನೇಹದ ಪರವಾಗಿರ್ತಕ್ಕಂಥ ಚರ್ಚೆಗಳು ಭಾಳಷ್ಟು ಆಗಿತ್ತು. ನೋಡೋಣ, ಮುಂದಿನ ದಿನಮಾನದಲ್ಲಿ ಕಾದು ನೋಡೋಣ ಏನಾಗುತ್ತೆ. ಸರ್, ಈಗ ಮೊದಲು ಎಲ್ಲ ಕಡೆ ನಾವು ಹೇಳ್ತಿರ್ತೀವಲ್ಲ, ಮನೆ ಒಂದು 3 ಬಾಗಿಲು ಅಂತೇಳಿ. ಈಗ ಅವರು ಅದನ್ನು ಏನು ಹಿಂದಿರ್ತಕ್ಕಂಥ ಹೆಸರಿತ್ತು 3 ಬಾಗಿಲು ಅಂತಕ್ಕಂಥದ್ದು, ಅದನ್ನು ದಾಟಿ ಈಗ ಅವರು ಹೊಸ ದಾಖಲೆಯನ್ನು ಮಾಡಿದರು, ಮನೆ ಒಂದು 6 ಬಾಗಿಲು. ಸರ್, ಎಲ್ಲೋ ಒಂದು ಕಡೆ ಎಸ್ ಟಿ ಸಮುದಾಯದಿಂದ ಬಂದರೆ ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಯೂನಿಟ್ ಆಗುತ್ತೆ ಅಂತ ಈಗಾಗಲೇ ಈ ಕಾಂಗ್ರೆಸ್ ಪಕ್ಷ ಸಮುದ್ರ ಇದೆ, ಅನೇಕರು ಬರ್ತಾರೆ ಹೋಗ್ತಾರೆ. ಈ ರಾಷ್ಟ್ರೀಯ ಪಕ್ಷಗಳಿಗೆ ವ್ಯಕ್ತಿಗತವಾಗಿ ಯಾವುದೇ ವ್ಯತ್ಯಾಸಗಳಾಗಲ್ಲ. ಅದು ರಾಷ್ಟ್ರೀಯ ಪಕ್ಷ ಯಾವ ಇರ್ತಾವೋ ಎಲ್ಲ ಪಕ್ಷಗಳು ಹಾಗೆ ಒಂಥರ ಸಮುದ್ರ ಇದ್ದಾಗ ಬರ್ತಾರೆ ಹೋಗ್ತಾರೆ, ಅದೆಲ್ಲ ನಡೆಸ್ತಾರೆ. ಯಾರು ಬಂದರೆ ಯಾರಿಗೆ ಹಾನಿ ಆಗುತ್ತೆ, ಯಾರು ಬಂದರೆ ಯಾರಿಗೆ ಲಾಭ ಆಗೋದು ಪ್ರಶ್ನೆ ಇಲ್ಲ. ಸಮುದ್ರದಾಗ ನೀರು ತೆಗೆದ್ರು ಅಟ್ಟೆ ಇರುತ್ತೆ, ಇನ್ನೊಂದು ಚೆಂದ ಹಾಕಿದ್ರು ಅಟ್ಟೆ.